ಧರ್ಮಸ್ಥಳದಲ್ಲಿ ಇನ್ನು ಶವಗಳನ್ನ ಹೂತಿಟ್ಟ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಧರ್ಮಸ್ಥಳ ಬುರುಡೆ ಕೇಸಲ್ಲಿ ದಿನಕ್ಕೊಂದು ಕೂಡ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಧರ್ಮಸ್ಥಳ ಬುರುಡೆ ಕೇಸಲ್ಲಿ ದಿನಕ್ಕೊಂದು ಬಿಗ್ ಟ್ವಿಸ್ಟ್. ನಿನ್ನೆ ರಾತ್ರಿ ದಿಢೀರ್ ಚಿನ್ನಯ್ಯನನ್ನ ಎಸ್ಐಟಿ ಅಧಿಕಾರಿಗಳು ಕರೆದೊಯ್ದಿದ್ದಾರೆ. ಉಜಿರೆಯ ಹೋಟೆಲ್ನಲ್ಲಿ ಎಸ್ಐಟಿ ಸ್ಥಳ ಮಹಜರನ್ನ ಮಾಡಲಾಯಿತು. 3 ಗಂಟೆಗಳ ಕಾಲ ನಡೆದ ಸ್ಥಳ ಮಹಜರ್ ಕಾರ್ಯ. ತಿಮರೋಡಿ ಮನೆಯಿಂದ ಸ್ವಲ್ಪ ದೂರದಲ್ಲಿನ ರೆಸಾರ್ಟ್. ಇದೇ ರೆಸಾರ್ಟ್ನಲ್ಲಿ ಮಾಸ್ಕ್ ಮ್ಯಾನ್ ವಾಸ್ತವ್ಯವನ್ನ ಹೂಡಿದ್ದ. ಧರ್ಮಸ್ಥಳದ ಬುರುಡೆ ಕೇಸಲ್ಲಿ ದಿನಕ್ಕೊಂದು ಕೂಡ ಬಿಗ್ ಟ್ವಿಸ್ಟ್ ಸಿಗ್ತಾ ಇರುವಂತದ್ದು. ನಿನ್ನೆ ರಾತ್ರಿ ದಿಢೀರ್ ಚಿನ್ನಯ್ಯನನ್ನ ಎಸ್ಐಟಿ ಅಧಿಕಾರಿಗಳು ಕರೆದೊಯ್ದಿದ್ದಾರೆ. ಉಜಿರೆಯ ಹೋಟೆಲ್ನಲ್ಲಿ ಎಸ್ಐಟಿ ಸ್ಥಳ ಮಹಜರನ್ನ ಮಾಡಲಾಯಿತು. 3 ಗಂಟೆಗಳ ಕಾಲ ನಡೆದ ಸ್ಥಳ ಮಹಜರ್ ಕಾರ್ಯ. ತಿಮರೋಡಿ ಮನೆಯಿಂದ ಸ್ವಲ್ಪ ದೂರದಲ್ಲಿನ ರೆಸಾರ್ಟ್ ಇದಾಗಿದೆ. ಇದೇ ರೆಸಾರ್ಟ್ನಲ್ಲಿಯೇ ಮಾಸ್ಕ್ ಮ್ಯಾನ್ ವಾಸ್ತವ್ಯವನ್ನ ಹೂಡಿದ್ದ. ಇನ್ನು ಒಂದು ರೀತಿಯಾಗಿ ಇಲ್ಲಿ ಚಿನ್ನಯ್ಯನನ್ನ ಕರೆದೊಯ್ದು ಮತ್ತೆ ಸ್ಥಳ ಮಹಜರನ್ನ ಮಾಡಲಾಗಿದೆ. ಇನ್ನು ನಿನ್ನೆಯಿಂದ ಕೂಡ 3 ಗಂಟೆಗಳ ಕಾಲ ಸ್ಥಳ ಮಹಜರ್ ಕಾರ್ಯಾಚರಣೆಯನ್ನ ಮಾಡ್ತಾ ಇರುವಂಥದ್ದು ಎಸ್ಐಟಿ ಅಧಿಕಾರಿಗಳು. ಇನ್ನು ಎಸ್ಐಟಿ ತನಿಖೆ ಕೂಡ ದಿನದಿನಕ್ಕೂ ಕೂಡ ಇಲ್ಲಿ ತನಿಖೆಯ ಮಾಹಿತಿ ದಿನದಿನಕ್ಕೂ ಕೂಡ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇರುವಂಥದ್ದು. ಧರ್ಮಸ್ಥಳದಲ್ಲಿ ಬುರುಡೆ ಕೇಸ್ಗೆ ಸಂಬಂಧಪಟ್ಟಂತೆ ಇದರಲ್ಲಿ ತಿಮ್ರೋಡಿ, ಮಾಸ್ಕ್ ಮ್ಯಾನ್ ಹಾಗೆ ಸುಜಾತಾ ಭಟ್ ಇವರೆಲ್ಲರೂ ಕೂಡ ಇಂಟರ್ಲಿಂಕ್ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಒಂದು ರೀತಿಯಾಗಿ ಉಜಿರೆಯ ಹೋಟೆಲ್ನಲ್ಲಿ ಎಸ್ಐಟಿ ಅಧಿಕಾರಿಗಳು ಸ್ಥಳ ಮಹಜರನ್ನ ಮಾಡಿದ್ರು. 3 ಗಂಟೆಗಳ ಕಾಲ ನಡೆದ ಸ್ಥಳ ಮಹಜರ್ ಕಾರ್ಯ. ತಿಮರೋಡಿ ಮನೆಯಿಂದ ಸ್ವಲ್ಪ ದೂರದಲ್ಲಿನ ರೆಸಾರ್ಟ್ ಕೂಡ ಇದಾಗಿತ್ತು. ಇದೇ ರೆಸಾರ್ಟ್ನಲ್ಲಿ ಮಾಸ್ಕ್ ಮ್ಯಾನ್ ವಾಸ್ತವ್ಯವನ್ನ ಹೂಡಿದ್ದು ಗೊತ್ತಾಗ್ತಾ ಇದೆ. ಒಂದು ರೀತಿಯಾಗಿ ಇಲ್ಲಿ ಧರ್ಮಸ್ಥಳದಲ್ಲಿ ಶವಗಳನ್ನ ಹೂತಿಟ್ಟ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ದಿನದಿನಕ್ಕೂ ಕೂಡ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ಇನ್ನು ಯಾವ ರೀತಿಯಾಗಿ ಅಂತ ಅಂದ್ರೆ ಆತ ಎಲ್ಲಿಗೆ ಹೋದ, ಎಲ್ಲಿಂದ ಬಂದ, ಆ ಬುರುಡೆಯನ್ನ ಎಲ್ಲಿಂದ ತೆಗೆದುಕೊಂಡು ಹೋದ, ಹೀಗೆ ಎಸ್ಐಟಿ ಅಧಿಕಾರಿಗಳು ಕಾರ್ಯಾಚರಣೆಯನ್ನ ಮಾಡ್ತಾ ಇರುವಂತದ್ದು.